ಶಾಸಕರಿಗೆ ಈಗೆಲ್ಲ ಇರುತ್ತೆ. ಆದ್ರೆ 6 ತಿಂಗಳು ವಿಧಾನಸಭೆ ಪ್ರವೇಶ ನಿಷೇಧ, 6 ತಿಂಗಳುಗಳ ಕಾಲ ಅವರನ್ನ ಅಮಾನತು ಮಾಡಲಾಗಿದೆ. 18 ಶಾಸಕರನ್ನ ಅಮಾನತು ಮಾಡಲಾಗಿದೆ. ಮೈ ಡಿಯರ್ ಫ್ರೆಂಡ್ಸ್, ಒಂದು ವಿಚಾರ ಹೇಳ್ತೀನಿ ನಿಮಗೆ, ಕೇಳಿ. ಈ ವೈಟ್ ಅಂಡ್ ವೈಟ್ ಅಲ್ಲಿ ಇರ್ತಾರಲ್ಲ ಅವರು ಮಾರ್ಷಲ್ಸ್, ಅವರನ್ನ ಅವ್ರ ಪೊಲೀಸರೇ, ಅವರೇನು ವಿಶೇಷ ಏನಲ್ಲ. ಆದ್ರೆ ಒಂದು ಡೆಕೋರಮ್ ಇರುತ್ತೆ, ಡೆಕೋರಮ್. ವಿಧಾನಸೌಧದ ಒಳಗಡೆ, ಸದನದ ಒಳಗಡೆ ಅವರು ವೈಟ್ ಅಂಡ್ ವೈಟ್ ಹಾಕಿಯೇ ಇರಬೇಕು. ಅಂಡ್ ಯಾವುದೇ ಕಾರಣಕ್ಕೂ ಕಾಕಿ ಹಾಕಿದಂತ ಪೊಲೀಸರು ಒಳಗೆ ಬರುವ ಹಾಗಿಲ್ಲ. ಓಕೆ, ಇಂಥದ್ದೆಲ್ಲ ನಡೆದಿದೆ ಈ ಹಿಂದೆ ಕೂಡ. ಅವರು ಹೊರಗೆ ಬಂದಾಗ ಕಾಕಿ ಹಾಕೊಂಡು ಹಂಗೆ ಇರ್ತಾರೆ. ದೇರ್ ಆಲ್ ಪೊಲೀಸ್. ಅವರನ್ನ ಮಾರ್ಷಲ್ ಅಂತ ಕರೀತಾರೆ. ಸ್ಪೀಕರ್ಗೆ ಯಾರನ್ನು ಬೇಕಿದ್ರೂ ಕೂಡ ಎತ್ತಿ ಹೊರಗಾಕ್ರಿ ಅಂತ ಹೇಳುವಂತ ರೈಟ್ಸ್ ಇದೆ, ಪವರ್ ಇದೆ. 6 ತಿಂಗಳ ವಿಧಾನಸಭೆ ಪ್ರವೇಶ ನಿಷೇಧ, ಅಮಾನತಾದ ಶಾಸಕರ ಸೂಚನೆ ಅಮಾನ್ಯ, ಅಮಾನತಾದ ಶಾಸಕರ ಭತ್ಯೆಗೆ ಬ್ರೇಕ್. ಅಂದ್ರೆ ಭತ್ಯೆ ಒಂದು ಸಿಟ್ಟಿಂಗ್ಗೆ 1200 ರೂಪೀಸ್, ಆ ತರನೇ ಇರಬೇಕು. 6 ತಿಂಗಳು ವಿಧಾನಸಭೆ ಪ್ರವೇಶ ನಿಷೇಧ ಅಂದ್ರೆ ಬರುವಂಗಿಲ್ಲ ಅವರು ವಿಧಾನಸಭೆಗೆ. ಸೊ ಈಗ ಬರ್ತಾ ಇರುವಂತಹ ಬ್ರೇಕಿಂಗ್ ನ್ಯೂಸ್, ಬೆಳಗ್ಗೆಯಿಂದ ಕೂಡ ನಿಮಗೆ ಗೊತ್ತಿರಬಹುದು. ನಿನ್ನೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಟಿಎ ಅಂದ್ರೆ ಟ್ರಾವೆಲಿಂಗ್ ಅಲವೆನ್ಸ್, ಡಿ ಅಂದ್ರೆ ಡೈಲಿ ಅಲವೆನ್ಸ್. ಟ್ರಾವೆಲಿಂಗ್ ಅಲವೆನ್ಸ್ ಅಂದ್ರೆ ಪೆಟ್ರೋಲ್, ಡೀಸೆಲ್. ಡೈಲಿ ಅಲವೆನ್ಸ್ ಅಂದ್ರೆ ಎಳ್ನೀರು, ಟೀ, ಊಟ. ಡಿಎ ಡೈಲಿ ಅಲವೆನ್ಸ್, ಟಿಎ ಟ್ರಾವೆಲಿಂಗ್ ಅಲವೆನ್ಸ್. ನಿಂತಿದ್ದಂತೆಲ್ಲ ಅಮಾನತಾಗಿರುವಂತದ್ದು ಏನನ್ಸುತ್ತೆ? ಸ್ಪೀಕರ್ ಟೇಬಲ್ ಮೇಲೆ ನಿಂತಿಲ್ಲ, ಸ್ಪೀಕರ್ ಪೀಠದ ಪಕ್ಕದಲ್ಲಿ ನಿಂತೀವಿ. ನಮ್ಮ ಮಾತಿಗೆ, ನಮ್ಮ ಶಾಸಕರ ಮಾತಿಗೆ ಏನು ಗೌರವ ಕೊಡ್ತಾ ಇರಲಿಲ್ಲ ಅವರು. ನಾವು ನಿನ್ನೆ ಹೇಳಿದು ಅವರ ಸಚಿವರು, ಅವ್ರ ಸರ್ಕಾರ ಸಚಿವರು ಏನ್ ನಿನ್ನ ಒಪ್ಕೊಂಡಿದ್ದಾರೆ, ನಮ್ಮನ್ನ ಹನಿ ಟ್ರ್ಯಾಪ್ ಮಾಡ್ತಾ ಒಳಗಾಗ್ತಾ ಇದ್ದೀನಿ ನಾನು. ಅದಕ್ಕೆ ನಮ್ಮ ವಿರೋಧ ಪಕ್ಷ ನಾಯಕರು ಮತ್ತೆ ನಮ್ಮ ರಾಜ್ಯಾಧ್ಯಕ್ಷರ ಇಬ್ಬರದೇನು ಮನವಿ ಇತ್ತು, ಇದನ್ನ ನ್ಯಾಯಾಂಗ ತನಿಖೆ ಕೊಡಬೇಕು, ನ್ಯಾಯಾಂಗ ತನಿಖೆ ಕೊಟ್ಟು ಇದನ್ನ ಸಿಬಿಐ ಎನ್ಕ್ವೈರಿ ಕೊಡಬೇಕಂತ ಬೆಳಗ್ಗೆ ಹಿಡಿದು ನಾವು ಹೋರಾಟ ಮಾಡ್ತಾ ಇದ್ದೇವೆ. ಅಂದ್ರೂ ಕೂಡ ಒಂದು ಚಕಾರ ಎತ್ತಿಲ್ಲ. ಸ್ಪೀಕರ್ ಕೂಡ ನಮ್ಮ ಮನವಿಗೆ ಅವರು ಸಹಕರಿಸಿಲ್ಲ. ಅದಕ್ಕೆ ನಾವೆಲ್ಲರೂ ಸ್ಪೀಕರ್ ಅನ್ನ ಇದನ್ನ ನೀವು ತನಿಖೆ ಕೊಡ್ರಿ ಅಂತ ನಾವು ಮೇಲೆ ಪೀಠವನ್ನು ಏರಿದೇವೆ ಅಷ್ಟೇ. ಸರ್, ಈಗ ಮುಂದಿನ ಹೋರಾಟ ಬಿಜೆಪಿ ಮುಂದಿನ ಹೋರಾಟ ನಮ್ಮ ವಿರೋಧ ಪಕ್ಷ ನಾಯಕರು, ನಮ್ಮ ರಾಜ್ಯಾಧ್ಯಕ್ಷರು ಏನ್ ಹೇಳ್ತಾರೆ ಅದ್ರ ಮೇಲೆ ನಾವು ಸರ್ ಈಗ ಸರ್ ಇಲ್ಲ ಒಂದು ನಿಮಿಷ ಸರ್, ಬಿಡಿ ಯಾಕೆ ವಿಜಯಣ್ಣ ಸರ್ ಅಲ್ಲ ಒಂದು ನಿಮಿಷ ಸರ್, ನಮ್ಮ ಜೊತೆ ಈಗ ಮಹೇಶ್ ಟೆಂಕ ಇರುವಂತದ್ದು. ಸರ್, ಈಗ ಅಮಾನತಾಯ್ತು, ಬಿಜೆಪಿ ಏನನ್ಸುತ್ತೆ? ನೋಡಿ, ಇವತ್ತು ಸನ್ಮಾನ್ಯ ಸ್ಪೀಕರ್ ಸಾಹೇಬರು ಸರಿಯಾದಂತ ನಿರ್ಣಯ ಮಾಡಿಲ್ಲ ಅನ್ನೋಂಥದ್ದು ನಾವು ಬಹಳ ಸ್ಪಷ್ಟವಾಗಿ ಹೇಳ್ತೇವೆ. ಯಾವ ನೀವು ಎಸ್ಕೆಸ್ ಸ್ಕ್ಯಾಂಡಲ್ ಬಗ್ಗೆ, ಸಿಡಿ ಬಗ್ಗೆ ನೀವು ವಿಚಾರ ನಡೆದಾಗ ಕಾಂಗ್ರೆಸ್ಸಿನ ಹಿರಿಯ ಸಚಿವರಾದಂತವ್ರು ಒಬ್ರು ಅವರದೇ ಪಕ್ಷದಲ್ಲಿ ಇರ್ತಕ್ಕಂಥ ಸಚಿವರ ಬಗ್ಗೆ ಇಂಡೈರೆಕ್ಟ್ ಆಗಿ ಹೇಳಿದಾಗೂ ಕೂಡ ಅದ್ರ ಬಗ್ಗೆ ತನಿಖೆ ಯಾವ ರೀತಿ ಮಾಡ್ತೀರಿ, ಯಾವ ರೀತಿಯಾದಂತ ತನಿಖೆ ತೆಗೆದುಕೊಳ್ತೀರಿ ಅಂತ ಕೇಳುವುದು ತಪ್ಪಂತಾರಂತಂದ್ರೆ ಇನ್ನೇನು ಹೇಳಬೇಕು? ಒಂದು ವಿರೋಧ ಪಕ್ಷವಾಗಿ ಭಾರತೀಯ ಜನತಾ ಪಾರ್ಟಿ ರಚನಾತ್ಮಕ ನಾವು ಹೋರಾಟ ಮಾಡ್ತೀವಿ ಅಂದ್ರೂ ಕೂಡ ಹೋರಾಟಕ್ಕೆ ಕೊಡ್ತಾ ಇಲ್ಲ. ಯಾವ ರೀತಿಯಾಗಿ ನೀವು ತನಿಖೆ ಮಾಡ್ತೀರಿ ಅಂದ್ರೆ ಹೇಳ್ತಕ್ಕಂಥ ಸಂದರ್ಭವನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳುವಂತ ಪ್ರಯತ್ನವನ್ನು ಮಾಡಲಿಲ್ಲ. ಆ ಕಾರಣಕ್ಕಾಗಿ ನಾವು ಹೋರಾಟಕ್ಕೆ ಇಳಿದಿದ್ವಿ. ಆದ್ರೆ ಇವತ್ತು ಸಸ್ಪೆಂಡ್ ಮಾಡಿದ್ದು ನಾವು ಎಲ್ಲರೂ ಕೂಡ ವಿರೋಧವನ್ನು ಬೆಳೆಸ್ತೀವಿ. 18 ಜನ ಶಾಸಕರು ಅಮಾನತಾಗಿರುವಂತದ್ದು ಬಿಜೆಪಿ ಮುಂದಿನ ನಡೆಯೇನು? ಈಗ ನೋಡಿ, ನಮ್ಮ ವಿರೋಧ ಪಕ್ಷ ನಾಯಕರ್ತಕ್ಕಂಥ ಮಾನ್ಯ ಅಶೋಕ್ ಅವರು ಮತ್ತು ಅಧ್ಯಕ್ಷರ ಜೊತೆ ಸೇರಿಸಿಕೊಂಡು ನಾವು ಅದ್ರ ಬಗ್ಗೆ ತೀರ್ಮಾನ ಮಾಡ್ತೀವಿ. ಇನ್ನೊಂದು ಅರ್ಧ ಗಂಟೆಯಲ್ಲಿ ನಾವು ಅದ್ರ ಮುಂದಿನ ನಮ್ಮ ಹೆಜ್ಜೆ ಏನಂತ ಸ್ಪಷ್ಟಪಡ್ತೇವೆ. ಇದು ಬಿಜೆಪಿಗೆ ಒಂದು ರೀತಿ ಅವಮಾನ ಆಯ್ತಾ? ಅಂದ್ರೆ ಇವು ಸಿಡಿ ಸಂಬಂಧಪಟ್ಟಂತ ಅವಮಾನ ಆಗಿದ್ದು ಕಾಂಗ್ರೆಸ್ ಪಾರ್ಟಿಗೆ, ಭಾರತೀಯ ಜನತಾ ಪಾರ್ಟಿಗೆ ಏನು ಅವಮಾನ ಇಲ್ಲ. ಇವತ್ತು ಮಾಡಿದವರು ಅವರು, ಮಾಡಿಸಿಕೊಂಡವರು ಅವರು. ನಾವು ಧ್ವನಿ ಎತ್ತಿದ್ದಕ್ಕಾಗಿ ನಮ್ಮನ್ನು ಸಸ್ಪೆಂಡ್ ಮಾಡತಕ್ಕಂಥ ಕೆಲಸವನ್ನ ಸ್ಪೀಕರ್ ಅವರು ಮಾಡಿದ್ದಾರೆ. ಇವತ್ತು ಅವಮಾನ ಪ್ರಶ್ನೆನೇ ಬರಂಗಿಲ್ಲ. ನಾವು ನಿಜವಾದ ಸಂಗತಿಯನ್ನು ಎತ್ತಿ ಜನರ ಮುಂದೆ ಇಡುವಂತ ಕೆಲಸವನ್ನ ನಾವು ಮಾಡಿದ್ದೇವೆ. ಕೆಲಸದ ನಮ್ಮ ಜನ ಒಪ್ಕೊಂತಾರ. ನಾವೇನಾದ್ರಾಗ ಆ ಸ್ಕ್ಯಾಂಡಲ್ ಅಲ್ಲಿ ಯಾವುದಿಲ್ಲ. ಅವರ ಅದಾರ, ಕಾಂಗ್ರೆಸ್ ಮಾಡಿದವರು ಮಾಡಿದವರು ಅವರು ಅದಾರ. ಹೀಗಾಗಿ ಅವ್ರು ಉತ್ತರ ಕೊಡಬೇಕಿಲ್ಲ. ಇವಾಗ ಸಿಡಿ ಪ್ರಕರಣ ಎಲ್ಲಿ ಗಂಟೆ ಬರುತ್ತೆ ಸರ್? ಸಿಡಿ ವಿಚಾರ ಸಂಬಂಧಪಟ್ಟಂತೆ, ಹನಿ ಟ್ರ್ಯಾಪ್ ಸಂಬಂಧಪಟ್ಟಂತೆ ಈಗ ಹೋರಾಟ ಹೆಂಗಿರುತ್ತೆ? ನೋಡಿ, ನಮ್ಮ ವಿರೋಧ ಪಕ್ಷ ನಾಯಕರಾಗಿದ್ದ ಮಾನ್ಯ ಅಶೋಕ್ ಅವರ ನೇತೃತ್ವದಲ್ಲಿ, ಅಧ್ಯಕ್ಷರ ನೇತೃತ್ವದಲ್ಲಿ ನಾವು ಸೇರ್ತೀವಿ. ಮುಂದಿನ ಹೋರಾಟದ ರೂಪರೇಷೆ ಯಾವ ರೀತಿ ಇರಬೇಕನ್ನೋದನ್ನ ನಾವು ಚರ್ಚೆ ಮಾಡಿ ತೀರ್ಮಾನ ತಗೊಂಡ್ವಿ. ಹನಿ ಟ್ರ್ಯಾಪ್ ವಿಚಾರ ಸಂಬಂಧಪಟ್ಟಂತೆ ಅದೇನೋ ಸಿಎಂ ಕುರ್ಚಿಗೆ ಏನಾದ್ರು ಕೂಡ ಕಂಟಕ ಬರುತ್ತೆ ಅಂತ, ಆ ರೀತಿ ಏನಾದ್ರು ಇದೆಯಾ ಅಂತ? ಅಂದ್ರೆ ಸಿಎಂ ಕುರ್ಚಿ ಸುತ್ತ ಎಲ್ಲಾ ಘಟನಾವಳಿಗಳನ್ನ ನೋಡಿದಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಬುಡಕ್ಕೆ ಈ ಹನಿ ಟ್ರ್ಯಾಪ್ ಬಂದಿತ್ತು. ಆ ಕಾರಣಕ್ಕಾಗಿ ಇಷ್ಟು ದೊಡ್ಡದಾಗಿರ್ತಕ್ಕಂಥ ಸದ್ದು ಇವತ್ತಾಗಿದೆ. ಮುಂಬರ್ತಕ್ಕಂಥ ದಿನಗಳಲ್ಲಿ ಮುಖ್ಯಮಂತ್ರಿಗಳಿಗೂ ಕೂಡ ಇದ್ರದ್ದು ಏನು ಅನ್ನೋಂಥದ್ದು ಜವಾಬ್ದಾರಿ ಗೊತ್ತಾಗಿದೆ. ಈಗ ನಮ್ಮ ಜೊತೆ ಶಾಸಕರಾದಂತ SR ವಿಶ್ವನಾಥ್ ಅವರು ಇರುವಂತದ್ದು. ಅವ್ರು ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ. ನಿಮ್ದಾಗಿದ್ದಾಗ್ಲೇ ಮಾತಾಡ್
ನಮ್ ಜೊತೆ ಸಾಕ್ಬೇಡ ಮುಂದಿನ ಹೋರಾಟ ಈಗ ನಾವೆಲ್ಲ ಸಾಕ್ಬಿಡೋ ಸರ್ ವಿಶ್ವಾಸ ನಮ್ ಜೊತೆ ಎಸ್ ಆರ್ ವಿಶ್ವಾಸ ಒಂದೇ ಸೆಕೆಂಡ್ ಲೈವ್ ಎಲ್ಲ ಓದ್ತದೆ ಬಾ ಬಂದೆ ಬಾ ಪ್ರೆಸ್ ಮೀಟ್ ಎಲ್ಲರೂ ಕೂಡ ಅವರನ್ನು ಹೊರಗಾಕಲಾಗಿದೆ. 18 ಶಾಸಕರನ್ನ ಒಂದು ಸೈಡಲ್ಲಿ ಹಾಕ್ತಾ ಇದೀನಿ ನೋಡಿ. ದೊಡ್ಡನಗೌಡ ಪಾಟೀಲ್, ಅಶ್ವಥ್ ನಾರಾಯಣ್, SR ವಿಶ್ವನಾಥ್ ಇವರನ್ನೆಲ್ಲ ಈಗೆಲ್ಲ ಇರುತ್ತೆ. ಆದ್ರೆ 6 ತಿಂಗಳು ವಿಧಾನಸಭೆ ಪ್ರವೇಶ ನಿಷೇಧ, 6 ತಿಂಗಳುಗಳ ಕಾಲ ಅವರನ್ನ ಅಮಾನತು ಮಾಡಲಾಗಿದೆ. 18 ಶಾಸಕರನ್ನ ಅಮಾನತು ಮಾಡಲಾಗಿದೆ. ಮೈ ಡಿಯರ್ ಫ್ರೆಂಡ್ಸ್, ಒಂದು ವಿಚಾರ ಹೇಳ್ತೀನಿ ನಿಮಗೆ ಕೇಳಿ. ಈ ವೈಟ್ ಅಂಡ್ ವೈಟ್ ಅಲ್ಲಿ ಇರ್ತಾರಲ್ಲ ಅವರು ಮಾರ್ಷಲ್ಸ್, ಅವರನ್ನ ಅವ್ರ ಪೊಲೀಸರೇ, ಅವರೇನು ವಿಶೇಷ ಏನಲ್ಲ. ಆದ್ರೆ ಒಂದು ಡೆಕೋರಮ್ ಇರುತ್ತೆ. ಡೆಕೋರಮ್ ವಿಧಾನಸೌಧದ ಒಳಗಡೆ, ಸದನದ ಒಳಗಡೆ ಅವರು ವೈಟ್ ಅಂಡ್ ವೈಟ್ ಹಾಕಿಯೇ ಇರಬೇಕು. ಅಂಡ್ ಯಾವುದೇ ಕಾರಣಕ್ಕೂ ಕಾಕಿ ಹಾಕಿದಂತ ಪೊಲೀಸರು ಒಳಗೆ ಬರುವ ಹಾಗಿಲ್ಲ. ಓಕೆ, ಇಂಥದ್ದೆಲ್ಲ ನಡೆದಿದೆ ಈ ಹಿಂದೆ ಕೂಡ. ಅವರು ಹೊರಗೆ ಬಂದಾಗ ಕಾಕಿ ಹಾಕೊಂಡು ಹಂಗೆ ಇರ್ತಾರೆ. ದೇರ್ ಆಲ್ ಪೊಲೀಸ್. ಅವರನ್ನ ಮಾರ್ಷಲ್ ಅಂತ ಕರೀತಾರೆ. ಸ್ಪೀಕರ್ಗೆ ಯಾರನ್ನು ಬೇಕಿದ್ರೂ ಕೂಡ ಎತ್ತಿ ಹೊರಗಾಕ್ರಿ ಅಂತ ಹೇಳುವಂತ ರೈಟ್ಸ್ ಇದೆ, ಪವರ್ ಇದೆ. 6 ತಿಂಗಳ ವಿಧಾನಸಭೆ ಪ್ರವೇಶ ನಿಷೇಧ, ಅಮಾನತಾದ ಶಾಸಕರ ಸೂಚನೆ ಅಮಾನ್ಯ, ಅಮಾನತಾದ ಶಾಸಕರ ಭತ್ಯೆಗೆ ಬ್ರೇಕ್. ಅಂದ್ರೆ ಭತ್ಯೆ ಒಂದು ಸಿಟ್ಟಿಂಗ್ಗೆ 1200 ರೂಪೀಸ್ ಆ ತರನೇ ಇರಬೇಕು. 6 ತಿಂಗಳು ವಿಧಾನಸಭೆ ಪ್ರವೇಶ ನಿಷೇಧ ಅಂದ್ರೆ ಬರುವಂಗಿಲ್ಲ ಅವರು ವಿಧಾನಸಭೆಗೆ. ಸೊ ಈಗ ಬರ್ತಾ ಇರುವಂತಹ ಬ್ರೇಕಿಂಗ್ ನ್ಯೂಸ್. ಬೆಳಗ್ಗೆಯಿಂದ ಕೂಡ ನಿಮಗೆ ಗೊತ್ತಿರಬಹುದು, ನಿನ್ನೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಟಿಎ ಅಂದ್ರೆ ಟ್ರಾವೆಲಿಂಗ್ ಅಲವೆನ್ಸ್, ಡಿ ಅಂದ್ರೆ ಡೈಲಿ ಅಲವೆನ್ಸ್. ಟ್ರಾವೆಲಿಂಗ್ ಅಲವೆನ್ಸ್ ಅಂದ್ರೆ ಪೆಟ್ರೋಲ್, ಡೀಸೆಲ್. ಡೈಲಿ ಅಲವೆನ್ಸ್ ಅಂದ್ರೆ ಎಳ್ನೀರು, ಟೀ, ಊಟ. ಟಿಎ ಡೈಲಿ ಅಲವೆನ್ಸ್, ಟಿಎ ಟ್ರಾವೆಲಿಂಗ್ ಅಲವೆನ್ಸ್. ನಿಂತಿದ್ದಂತೆಲ್ಲ ಅಮಾನತಾಗಿರುವಂತದ್ದು ಏನನ್ಸುತ್ತೆ? ಸ್ಪೀಕರ್ ಟೇಬಲ್ ಮೇಲೆ ನಿಂತಿಲ್ಲ, ಸ್ಪೀಕರ್ ಪೀಠದ ಪಕ್ಕದಲ್ಲಿ ನಿಂತೀವಿ. ನಮ್ಮ ಮಾತಿಗೆ, ನಮ್ಮ ಶಾಸಕರ ಮಾತಿಗೆ ಏನು ಗೌರವ ಕೊಡ್ತಾ ಇರಲಿಲ್ಲ ಅವರು. ನಾವು ನಿನ್ನೆ ಹೇಳಿದು ಅವರ ಸಚಿವರು, ಅವ್ರ ಸರ್ಕಾರ ಸಚಿವರು ಏನ್ ನಿನ್ನ ಒಪ್ಕೊಂಡಿದ್ದಾರೆ, ನಮ್ಮನ್ನ ಹನಿ ಟ್ರ್ಯಾಪ್ ಮಾಡ್ತಾ ಒಳಗಾಗ್ತಾ ಇದ್ದೀನಿ ನಾನು. ಅದಕ್ಕೆ ನಮ್ಮ ವಿರೋಧ ಪಕ್ಷ ನಾಯಕರು ಮತ್ತೆ ನಮ್ಮ ರಾಜ್ಯಾಧ್ಯಕ್ಷರ ಇಬ್ಬರದೇನು ಮನವಿ ಇತ್ತು, ಇದನ್ನ ನ್ಯಾಯಾಂಗ ತನಿಖೆ ಕೊಡಬೇಕು, ನ್ಯಾಯಾಂಗ ತನಿಖೆ ಕೊಟ್ಟು ಇದನ್ನ ಸಿಬಿಐ ಎನ್ಕ್ವೈರಿ ಕೊಡಬೇಕಂತ ಬೆಳಗ್ಗೆ ಹಿಡಿದು ನಾವು ಹೋರಾಟ ಮಾಡ್ತಾ ಇದ್ದೇವೆ. ಅಂದ್ರೂ ಕೂಡ ಒಂದು ಚಕಾರ ಎತ್ತಿಲ್ಲ. ಸ್ಪೀಕರ್ ಕೂಡ ನಮ್ಮ ಮನವಿಗೆ ಅವರು ಸಹಕರಿಸಿಲ್ಲ. ಅದಕ್ಕೆ ನಾವೆಲ್ಲರೂ ಸ್ಪೀಕರ್ ಅನ್ನ ಇದನ್ನ ನೀವು ತನಿಖೆ ಕೊಡ್ರಿ ಅಂತ ನಾವು ಮೇಲೆ ಪೀಠವನ್ನು ಏರಿದೇವೆ ಅಷ್ಟೇ. ಸರ್, ಈಗ ಮುಂದಿನ ಹೋರಾಟ ಬಿಜೆಪಿ ಮುಂದಿನ ಹೋರಾಟ ನಮ್ಮ ವಿರೋಧ ಪಕ್ಷ ನಾಯಕರು, ನಮ್ಮ ರಾಜ್ಯಾಧ್ಯಕ್ಷರು ಏನ್ ಹೇಳ್ತಾರೆ ಅದ್ರ ಮೇಲೆ ನಾವು ಇಲ್ಲ ಒಂದು ನಿಮಿಷ ಸರ್, ಬಿಡಿ. ನಮ್ ಜೊತೆ ಈಗ ಮಹೇಶ್ ಟೆಂಕ ಇರುವಂತದ್ದು. ಸರ್, ಈಗ ಅಮಾನತಾಯ್ತು, ಬಿಜೆಪಿ ಏನನ್ಸುತ್ತೆ? ನೋಡಿ, ಇವತ್ತು ಸನ್ಮಾನ್ಯ ಸ್ಪೀಕರ್ ಸಾಹೇಬರು ಸರಿಯಾದಂತ ನಿರ್ಣಯ ಮಾಡಿಲ್ಲ ಅನ್ನೋಂಥದ್ದು ನಾವು ಬಹಳ ಸ್ಪಷ್ಟವಾಗಿ ಹೇಳ್ತೇವೆ. ಯಾವ ನೀವು ಎಸ್ಕೆಸ್ ಸ್ಕ್ಯಾಂಡಲ್ ಬಗ್ಗೆ, ಸಿಡಿ ಬಗ್ಗೆ ನೀವು ವಿಚಾರ ನಡೆದಾಗ ಕಾಂಗ್ರೆಸ್ಸಿನ ಹಿರಿಯ ಸಚಿವರಾದಂತವ್ರು ಒಬ್ರು ಅವ್ರದೇ ಪಕ್ಷದಲ್ಲಿ ಇರ್ತಕ್ಕಂಥ ಸಚಿವರ ಬಗ್ಗೆ ಇಂಡೈರೆಕ್ಟ್ ಆಗಿ ಹೇಳಿದಾಗೂ ಕೂಡ ಅದ್ರ ಬಗ್ಗೆ ತನಿಖೆ ಯಾವ ರೀತಿ ಮಾಡ್ತೀರಿ, ಯಾವ ರೀತಿಯಾದಂತ ತನಿಖೆ ತೆಗೆದುಕೊಳ್ತೀರಿ ಅಂತ ಕೇಳುವುದು ತಪ್ಪಂತಾರಂತಂದ್ರೆ ಇನ್ನೇನು ಹೇಳಬೇಕು? ಒಂದು ವಿರೋಧ ಪಕ್ಷವಾಗಿ ಭಾರತೀಯ ಜನತಾ ಪಾರ್ಟಿ ರಚನಾತ್ಮಕ ನಾವು ಹೋರಾಟ ಮಾಡ್ತೀವಿ ಅಂದ್ರೂ ಕೂಡ ಹೋರಾಟಕ್ಕೆ ಕೊಡ್ತಾ ಇಲ್ಲ. ಯಾವ ರೀತಿಯಾಗಿ ನೀವು ತನಿಖೆ ಮಾಡ್ತೀರಿ ಅಂದ್ರೆ ಹೇಳ್ತಕ್ಕಂಥ ಸಂದರ್ಭವನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳುವಂತ ಪ್ರಯತ್ನವನ್ನು ಮಾಡಲಿಲ್ಲ. ಆ ಕಾರಣಕ್ಕಾಗಿ ನಾವು ಹೋರಾಟಕ್ಕೆ ಇಳಿದಿದ್ವಿ. ಆದ್ರೆ ಇವತ್ತು ಸಸ್ಪೆಂಡ್ ಮಾಡಿದ್ದು ನಾವು ಎಲ್ಲರೂ ಕೂಡ ವಿರೋಧವನ್ನು ಬೆಳೆಸ್ತೀವಿ. 18 ಜನ ಶಾಸಕರು ಅಮಾನತಾಗಿರುವಂತದ್ದು ಬಿಜೆಪಿ ಮುಂದಿನ ನಡೆಯೀಗ ನೋಡಿ, ನಮ್ಮ ವಿರೋಧ ಪಕ್ಷ ನಾಯಕರ್ತಕ್ಕಂಥ ಮಾನ್ಯ ಅಶೋಕ್ ಅವರು ಮತ್ತು ಅಧ್ಯಕ್ಷರ ಜೊತೆ ಸೇರಿಸಿಕೊಂಡು ನಾವು ಅದ್ರ ಬಗ್ಗೆ ತೀರ್ಮಾನ ಮಾಡ್ತೀವಿ.
ಇನ್ನೊಂದು ಅರ್ಧ ಗಂಟೆಯಲ್ಲಿ ನಾವು ಅದ್ರ ಮುಂದಿನ ನಮ್ಮ ಹೆಜ್ಜೆ ಏನಂತ ಸ್ಪಷ್ಟಪಡ್ತೇವೆ. ಅಂದ್ರೆ ಇದು ಬಿಜೆಪಿಗೆ ಒಂದ್ ರೀತಿ ಅವಮಾನ ಆಯ್ತಾ ಅಂದ್ರೆ ಇವು ಸಿಡಿ ಸಂಬಂಧಪಟ್ಟಂತೆ ಆಯ್ತು 18 ಅವಮಾನ ಆಗಿದ್ದು ಕಾಂಗ್ರೆಸ್ ಪಾರ್ಟಿಗೆ, ಭಾರತೀಯ ಜನತಾ ಪಾರ್ಟಿಗೆ ಏನು ಅವಮಾನ ಇಲ್ಲ. ಇವತ್ತು ಮಾಡಿದವರು ಅವರು, ಮಾಡಿಸಿಕೊಂಡವರು ಅವರು. ನಾವು ಧ್ವನಿ ಎತ್ತಿದ್ದಕ್ಕಾಗಿ ನಮ್ಮನ್ನು ಸಸ್ಪೆಂಡ್ ಮಾಡ್ತಕ್ಕಂಥ ಕೆಲಸವನ್ನ ಸ್ಪೀಕರ್ ಅವರು ಮಾಡಿದ್ದಾರೆ. ಇವತ್ತು ಅವಮಾನ ಪ್ರಶ್ನೆನೇ ಬರಂಗಿಲ್ಲ. ನಾವು ನಿಜವಾದ ಸಂಗತಿಯನ್ನು ಎತ್ತಿ ಜನರ ಮುಂದೆ ಇಡುವಂತ ಕೆಲಸವನ್ನ ನಾವು ಮಾಡಿದ್ದೇವೆ. ಕೆಲಸದ ನಮ್ಮ ಜನ ಒಪ್ಕೊಂತಾರ. ನಾವೇನಾದ್ರಾಗ ಆ ಸ್ಕ್ಯಾಂಡಲ್ ಅಲ್ಲಿ ಯಾವುದಿಲ್ಲ. ಅವರ ಅದಾರ, ಕಾಂಗ್ರೆಸ್ ಮಾಡಿದವರು ಮಾಡಿಸಿದವರು ಅವರು ಅದಾರ. ಹೀಗಾಗಿ ಅವ್ರು ಉತ್ತರ ಕೊಡಬೇಕಿಲ್ಲ. ಇವಾಗ ಸಿಡಿ ಪ್ರಕರಣ ಎಲ್ಲಿ ಗಂಟೆ ಬರುತ್ತೆ ಸರ್? ಸಿಡಿ ವಿಚಾರ ಸಂಬಂಧಪಟ್ಟಂತೆ ಹನಿ ಟ್ರಾಪ್ ಸಂಬಂಧಪಟ್ಟಂತೆ ಈಗ ಮುಂದೆ ಹೋರಾಟ ಹೆಂಗಿರುತ್ತೆ ನೋಡಿ? ನಮ್ಮ ವಿರೋಧ ಪಕ್ಷ ನಾಯಕರಾಗಿದ್ದ ಮಾನ್ಯ ಅಶೋಕ್ ಅವರ ನೇತೃತ್ವದಲ್ಲಿ, ಅಧ್ಯಕ್ಷರ ನೇತೃತ್ವದಲ್ಲಿ ನಾವು ಸೇರ್ತೀವಿ. ಮುಂದಿನ ಹೋರಾಟದ ರೂಪರೇಷೆ ಯಾವ ರೀತಿ ಇರಬೇಕನ್ನೋದನ್ನ ನಾವು ಚರ್ಚೆ ಮಾಡಿ ತೀರ್ಮಾನ ತಗೊಂಡ್ವಿ. ಹನಿ ಟ್ರಾಪ್ ವಿಚಾರ ಹನಿ ಟ್ರಾಪ್ ವಿಚಾರ ಸಂಬಂಧಪಟ್ಟಂತೆ ಅದೇನೋ ಸಿಎಂ ಕುರ್ಚಿಗೆ ಏನಾದ್ರು ಕೂಡ ಕಂಟಕ ಬರುತ್ತಾ ಅಂತ ಆ ರೀತಿ ಏನಾದ್ರು ಇದೆಯಾ ಅಂತ? ಅಂದ್ರೆ ಸಿಎಂ ಕುರ್ಚಿ ಸುತ್ತ ಎಲ್ಲಾ ಘಟನಾವಳಿಗಳನ್ನ ನೋಡಿದಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಬುಡಕ್ಕೆ ಈ ಹನಿ ಟ್ರ್ಯಾಪ್ ಬಂದಿತ್ತು. ಆ ಕಾರಣಕ್ಕಾಗಿ ಇಷ್ಟು ದೊಡ್ಡದಾಗಿರ್ತಕ್ಕಂಥ ಸದ್ದು ಇವತ್ತಾಗಿದೆ. ಮುಂಬರ್ತಕ್ಕಂಥ ದಿನಗಳಲ್ಲಿ ಮುಖ್ಯಮಂತ್ರಿಗಳಿಗೂ ಕೂಡ ಇದ್ರದ್ದು ಏನು ಅನ್ನೋಂಥದ್ದು ಜವಾಬ್ದಾರಿ ಗೊತ್ತಾಗುತ್ತೆ. ಈಗ ನಮ್ಮ ಜೊತೆ ಶಾಸಕರಾದಂತ SR ವಿಶ್ವನಾಥರು ಇರುವಂತದ್ದು. ಅವ್ರು ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ. ನಿಮ್ದಾಗಿದ್ದಾಗ್ಲೇ ಮಾತಾಡ್ ನಮ್ಮ ಜೊತೆ ಸಾಕ್ಬೇಡ. ಮುಂದಿನ ಹೋರಾಟ ಈಗ ನಾವೆಲ್ಲ ಸಾಕ್ಬಿಡೋ. ಸರ್ ವಿಶ್ವಾಸ ನಮ್ಮ ಜೊತೆ ನೀವು SR ವಿಶ್ವನಾಥ್ ಒಂದೇ ಸೆಕೆಂಡ್ ಲೈವ್ ಎಲ್ಲ ಹೋಗ್ತದೆ. ಬಾ ಬಂದೆ ಬಾ. ಪ್ರೆಸ್ ಮೀಟ್ ಎಲ್ಲರೂ ಕೂಡ ಅವರನ್ನು ಹೊರಗಾಕಲಾಗಿದೆ. 18 ಶಾಸಕರನ್ನ ಒಂದು ಸೈಡಲ್ಲಿ ಹಾಕ್ತಾ ಇದೀನಿ ನೋಡಿ. ದೊಡ್ಡನಗೌಡ ಪಾಟೀಲ್, ಅಶ್ವಥ್ ನಾರಾಯಣ್, SR ವಿಶ್ವನಾಥ್ ಇವರನ್ನೆಲ್ಲ